ಮಾಡ್ಕೊಂಡು ಹೋಗ್ತಾರೆ, ಈ ವಿಷಯದಲ್ಲಿ ಅವರು ಬ್ಯಾಕ್ ಆಗುತ್ತಾರೆ ಅಂತ ಹೇಳಿ ಆ ಉದ್ದೇಶದಿಂದ ಬಂದು ಈ ಕೋಲಾರ ಅಗ್ನಿ ಪೇಪರ್ನ ಬಂದು ಬುಕ್ ಮಾಡಿದ್ದಾರೆ. ಈ ಕೋಲಾರ ಅಗ್ನಿ ಪೇಪರ್ ಬುಕ್ ಮಾಡಿದವನು ಏನ್ ಮಾಡಿರ್ಬೇಕಾಯ್ತು, ಯಾರಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ, ಏನ್ ಸರ್ ನಮ್ಮನ್ನ ಕೇಳಿದ್ರು, ಒಂದು ಮಾತು ಕೇಳಬೇಕು ಸರ್, ನೀವೇನಾದ್ರೂ ಈ ತರ ವಸೂಲಿ ಮಾಡ್ತಾ ಇದ್ದೀರಾ, ನಮ್ಗೆ ಒಂದು ದೂರು ಕೊಟ್ಟಿದ್ದಾರೆ, ನಮ್ಮ ಹತ್ರ ಏನು ಕೇಳಲೇ ಇಲ್ಲ. ಓಪನ್ ಸ್ಟೇಟ್ಮೆಂಟ್ ಬೆನ್ನೆಲ್ ಮೇಲಿದ JDS ಮುಖಂಡ ಕೆ ರಾಜೇಂದ್ರನ್ ಸುಲಿಗೆ ಅಂತ ಹೇಳಿದ್ರೆ, ಎಲ್ಲಿ ಹೋಗಿ ಸುಲಿಗೆ ಮಾಡಿದೀವಿ ನಾನು ಹೇಳಿ? ಎಲ್ಲಾದ್ರೂ ಮಾಡಿದೀವ ನಾವು? ನಿಮ್ಗೆ ತಿಳಿದಂಗೆ ನೀವು ಹೇಳಿ, ಯಾರಾದ್ರೂ ಹೇಳಿದ್ರೆ ಇವಾಗ ಓಪನ್ ಆಗಿದೆ ಚಾಲೆಂಜ್. ದೇರ್ ಆರ್ ಅಪ್ಲಿಕೇಶನ್ ಫಾರ್ಮ್ಸ್ ಹಿಯರ್, ದೇರ್ ಆರ್ ಫೋನ್ ನಂಬರ್ಸ್ ಹಿಯರ್, ಇಟ್ಸ್ ಓಪನ್ ಡಾಕ್ಯುಮೆಂಟ್. ಐಡೆನ್ಸಿಕ್ ಏನಿಲ್ಲ ಅದರಲ್ಲಿ, ಮುಚ್ಚುಮರಿ ಏನಿಲ್ಲ. ಎಲ್ಲ ನಮ್ಮ BGML ಕಾರ್ಮಿಕರು ಎಲ್ಲಾ ಭಾಗದಲ್ಲಿ 5 ಡಿವಿಷನ್ಸ್ ಆಫ್ BGML, ಆ 5 ಡಿವಿಷನ್ಸ್ ಅಲ್ಲಿ ಇರ್ತಕ್ಕಂಥ ಮುಖಂಡರೆಲ್ಲ ಸೇರಿ ಅಲ್ಲೆಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಇದನ್ನ ರೂಪಾಯಿ ತಗೋಬಾರ್ದು ಅಂತ. ಏನೋ ಈವನ್ ಫಾರ್ ಅಪ್ಲಿಕೇಶನ್ ಫಾರ್ಮ್ ಆಲ್ಸೋ ವಿ ಶುಡ್ ನಾಟ್ ಟೇಕ್ ಎನಿ ಸಿಂಗಲ್ ಪೈಸಾ. ಈವನ್ ಫಾರ್ ಜೆರಾಕ್ಸ್ ಮಾಡೋದು ನೋಡಿ, ಇದು ಒಂದೊಂದು 4 ಕಾಪೀಸ್ ಇದು. ಇದನ್ನ ಕೂಡ ಒಂದು ನಾನು 10 ರೂಪಾಯಿ ಕೊಡಿ ನನಗೆ, ನಾನು ಜೆರಾಕ್ಸ್ ಮಾಡಿ ಕೊಡ್ತೀನಿ ಅನ್ಕೊಂಡು ಕೇಳಬೇಡಿ, ಅವರಾಗಿಯೇ ಜೆರಾಕ್ಸ್ ಮಾಡ್ಕೊಂಡು ಕೊಡ್ಲಿ ಅಂತ ಹೇಳಿ ನಾವು ತಗೊಂಡಿರೋದು. ಬಿಕಾಸ್ ಐ ನೋ ಅಬೌಟ್ ದಿಸ್ ಪೀಪಲ್ ಅಂಡ್ ದಿಸ್ ಪೀಪಲ್. 1 ರೂಪಾಯಿ ತಗೊಂಡ್ಬಿಟ್ರೆ ನಮ್ಮ ಹತ್ರ 1 ಕೋಟಿ ತಗೊಂಡಿವ ಅಂತ ಹೇಳಿ ಏನಾದ್ರೂ ನಮ್ಮ ಮೇಲೆ ಒಂದು ಅಪಪ್ರಚಾರ ಆಗುತ್ತೆ ಅಂತ ಹೇಳಿ ನಮ್ಮ ಕಾರ್ಮಿಕರು ಈ ರೀತಿ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಇದೀನಿ, ಈ ರೀತಿ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಹತ್ರ ಬಂದಿದ್ರೆ ನೋಡಪ್ಪ ಯಾರಾದ್ರೂ ತಗೊಂಡಿದೀವಿ ಅಂತ ಹೇಳಿ ಅಂತ ಹೇಳ್ತಾ ಇದ್ವಿ. ಕ್ಲಾರಿಫಿಕೇಶನ್ ಅವಾಗಲೇ ಎಂಡ್ ಆಗ್ತಾ ಇತ್ತು. ಈಗ ನ್ಯೂಸ್ ಪೇಪರ್ ಅಲ್ಲಿ ಬಂದು 10 ಜನ ಓದ್ತಾರೋ 100 ಜನ ಓದ್ತಾರೋ ಅದಿಲ್ಲ ವಿಷಯ. ಇಟ್ ಇಸ್ ಅ ಪೇಪರ್. ಅದನ್ನ ಏನ್ ಮಾಡ್ತೀವಿ, ಕಂಪ್ಲೀಟ್ ಎಲ್ಲ ಬಂದು ಯೂಟ್ಯೂಬ್ ಚಾನಲ್ ಅಲ್ಲಿ, ಆಮೇಲೆ ಬಂದು ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ, ಏನೇನು ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಎಲ್ಲರಲ್ಲಿ ಬಂದು ನೀವು ಶೇರ್ ಮಾಡ್ತೇನೆ ಅಂತೀರಾ. ಅದು ಬಂದು 1,000, 2,000, 1 ಲಕ್ಷ, 2 ಲಕ್ಷ, ಎಷ್ಟೋ ಜನ ವ್ಯೂ ಮಾಡ್ತಾರೆ ಅದನ್ನ. ನನ್ನ ಹೂಸ್ ನೇಮ್ ಇಸ್ ಗೆಟಿಂಗ್ ಡ್ಯಾಮೇಜ್ ಹಿಯರ್. ನಾನು ಎಷ್ಟು ಜನರಿಗೆ ಒಂದು ಉತ್ತರ ಕೊಡೋಕ್ಕಾಗತ್ತೆ? ಟೆಲ್ ಮೀ. ನಾನು ಇಲ್ಲ ಸರ್ ನಾನು ವಸೂಲಿ ಮಾಡಿಲ್ಲ ಅಂತ ಹೇಳಕ್ಕಾಗತ್ತಾ? ಇದಕ್ಕೋಸ್ಕರ ನಾವು ಸರ್ವಿಸ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಸಿಗಬೇಕು ಅಂತ ನಾನು SP ಹೇಳಿದ್ದೀನಿ. SP has told me to give a clarification before the media. ಯಾಕಂದ್ರೆ that is the respect what the SP also is having over the media. So you give a clarification before the media and then give me a complaint. I will see that immediately that fellow is nabbed ಅಂತ ಹೇಳಿದ್ದಾರೆ. ಸೊ ಈ ವಿಚಾರವಾಗಿ ಬಂದು ನಿಮ್ಮನ್ನೆಲ್ಲ ಕರೆದು ಮಾತಾಡಬೇಕನ್ನೋ ಒಂದೇ ಉದ್ದೇಶದಲ್ಲಿ ಇವತ್ತು ನಾವು ಕರೆದಿದ್ದೀವಿ ಈ ವಿಷಯವನ್ನು. ಇದ್ರ ಮೇಲೆ ನಿಮ್ಮಿಂದ ಏನಾದರೂ ಪ್ರಶ್ನೆ ಆನರಬಲ್ ಹೈಕೋರ್ಟ್ ಕ್ವಶ್ಚನ್ ಅಲ್ಲೇ ಬಂದು ಹೋಗಿದೆ ಈ ವಿಷಯ. ಹೈಕೋರ್ಟ್ ಅಲ್ಲಿ ಕೇಳಿದ್ದಾರೆ, ಅವರು ಬಂದು ನೋಟಿಸ್ ಕಳಿಸಿದ್ದಾರೆ. ಯಾರಿಗೆ? ಡೆಪ್ಯೂಟಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ನೋಟಿಸ್ ಕಳಿಸಿ, ಅದರಲ್ಲಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಏನಂತ ರಿಪ್ಲೈ ಕೊಟ್ಟಿದ್ದಾರೆ, ಅವರ್ ಡ್ಯೂಟಿ ಇಸ್ ಓನ್ಲಿ ಟು ರಿಜಿಸ್ಟರ್ ದಿ ಸೊಸೈಟಿ, ದಟ್ಸ್ ಆಲ್. Our duty is not to enumerate the numbers whether this one ಇಷ್ಟಿದೆಯಾ ಅಷ್ಟಿದೆ ಅಂತ. ನಮಗೆ ಬಂದು ಒಂದು ಸೊಸೈಟಿನಲ್ಲಿ ಇಷ್ಟಿದ್ದಾರೆ ಅಂತ ಹೇಳಿದ್ರೆ we recognize that all. ಇದನ್ನ ಮತ್ತೆ ನೀವು ಮೇಲೆ ಹೋಗ್ಬೇಕಂದ್ರೆ you should go to the ಜಾಯಿಂಟ್ ರಿಜಿಸ್ಟ್ರಾರ್ ಅಂತ ಹೇಳಿ ಅವರು ಬಂದು ರಿಪ್ಲೈ ಕೊಟ್ಟಿದ್ದಾರೆ. ಜಾಯಿಂಟ್ ರಿಜಿಸ್ಟ್ರಾರ್ ಹೋಗಿದ್ದಾರೆ. ಅದೆಲ್ಲ ಬಂದು ಹೋಗ್ತಾ ಇದ್ದಾಗ ಒಂದು ಇದನ್ನ ಒಂದು ಈ ಕೋಟರಿ ಇದೆಯಲ್ಲ, ದಿಸ್ ಇಸ್ ನಾಟ್ ಎನ್ ಆರ್ಡಿನರಿ ಗ್ರೂಪ್. ಅಷ್ಟು ಈಸಿಯಾಗಿ ನಾವೊಂದು ಪ್ಲಕ್ಯಾಟ್ ಮಾಡೋಕ್ಕಾಗಲ್ಲ, ದಟ್ ಈಸ್ ರಿಮೂವ್ ಮಾಡೋಕ್ಕಾಗೋದಿಲ್ಲ. ಇವರು ಹೋಗಿ ಅದನ್ನು ಸ್ಟಾಪ್ ಮಾಡಿ they all have to come to the books. ಹೆಂಗೆ ಈ ತರ ಒಂದು ಸೊಸೈಟಿನ ಬಂದು ನೀವು ರಿಜಿಸ್ಟರ್ ಮಾಡಿ ಅದನ್ನು ಬಂದು ಇಟ್ ಇಸ್ ಬೀನ್ ಸಬ್ಮಿಟೆಡ್ ಟು ದಿ ರೆಕಾರ್ಡ್ಸ್ ಟು ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ. ನಮ್ಮ ಪಾರ್ಟಲ್ಲಿ ನಾನು ಕೇಳಿದ್ದೀನಿ ಇದನ್ನ ಬಂದು ನೋಟಿಸ್ ಅಫಿಷಿಯಲ್ ಆಗಿ ಬಂದು ನಾನು ಡೆಪ್ಯೂಟಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ನ ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಮಿಸ್ಟರ್ ವಿಜಯರಾಘವನ್ ಲೆಟರ್ ಅಲ್ಲಿ ತಗೊಂಡೋಗಿ ಈ ತರ ಒಂದು ಇಷ್ಟು ಸೊಸೈಟೀಸ್ ಇದೆ, ಈ ಸೊಸೈಟೀಸ್ ನಲ್ಲಿ ಇವತ್ತಿನ ತಾರೀಕಿನಲ್ಲಿ ನಾವು ಯಾವ ಎಕ್ಸ್ ಎಂಪ್ಲಾಯೀಸ್ ಆ ಸೊಸೈಟಿನಲ್ಲಿ ಸದಸ್ಯರಿಲ್ಲ, ನಾವು ಯಾರು ಒಂದು ಸದಸ್ಯರಿಲ್ಲ. ಕೂಡಲೇ ಬಂದು ನೀವು KGF ಬಂದು ಒಂದು ಸಭೆ ಕರೆದು ಎಲ್ಲಾ ಸಂಘದವ್ರನ್ನ ಬಂದು ನೀವು ಕರೆಸಬೇಕು. ಆಯಾ ಸಂಘದಲ್ಲಿ ಬಂದು ಎಷ್ಟು ಜನ ಸದಸ್ಯರಿದ್ದಾರೆ, ಒಬ್ಬರು ಕೊಟ್ಟಿದ್ದಾನೆ 3,000, ಇನ್ನೊಬ್ರು 2,000, ಎಲ್ಲ ಬಂದು ನೀವು ಕರೆಸಿ ನೀವು ಮಾತಾಡಿ ಅಂತ ಹೇಳಿ DRCSಗೆ ಲೆಟರ್ ಕೊಟ್ಟಿದ್ದಾರೆ. ಬಟ್ ಟಿಲ್ ನೌ ಇಟ್ ಇಸ್ ನಾಟ್ ಬಿನ್ ಕನ್ವೀನ್ಡ್ ಇಮಿಡಿಯೇಟ್ಲಿ. ಇದು ಯಾಕೆ ಅನ್ನೋದು ಯು ಶುಡ್ ಕ್ವಶ್ಚನ್. ನೀವು ಕ್ವಶ್ಚನ್ ಮಾಡಬೇಕು. ಈ ತರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎನಿಮಿನೇಷನ್ ಶುಡ್ ಬಿ ಕಂಡಕ್ಟೆಡ್ ಅಂತ ಹೇಳಿದೀವಿ, ಇಂಪಾರ್ಷಿಯಲ್ ಆಗಿ ಬಂದು ಪ್ರೋಬ್ ಮಾಡಬೇಕು ಅಂತ ನಾವು ಹೇಳಿದೀವಿ. ಈ ಸೊಸೈಟಿ ಆ ಸೊಸೈಟಿನ ಬಂದು ಎಲ್ಲ ಯಾವ ಸೊಸೈಟಿ ಇರಬಾರ್ದು ಅಂತ ಬಂದು ನಾವು ಕೇಳ್ತಾ ಇದ್ದೀವಿ.
ಯಾಕಂದ್ರೆ ಇವಾಗ ಸೊಸೈಟಿಗೆ ಏನು ಕೆಲಸನೇ ಇಲ್ಲ, ದರ್ ಇಸ್ ನೋ ರೋಲ್ ಫಾರ್ ದಿ ಸೊಸೈಟೀಸ್ ಅಟ್ ಆಲ್, ಅದೆಲ್ಲ ಮುಗಿದೋಯ್ತು ಇವಾಗ. ಸೊ ಇದ್ರೂ ಬಂದು ಇವ್ರು ಇದನ್ನ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಹೆಸರು ಹೇಳಿ ಸರ್. 4 ಸೊಸೈಟಿ ಇಟ್ಕೊಂಡಿದ್ದಾರೆ. ಲೂಯಿಸ್ அப்புறமா வந்து இவர் திவாகர் ஒரு சொசைட்டி, ஜெயக்குமார் ஒரு சொசைட்டி, அன்பழகன் ನಾವು ಜನರಿಂದಾನೇ ತೊಂದರೆ ಆಗ್ತದೆ ಎಂಪ್ಲಾಯ್ಸ್. ಅವರೇ ಮೋಸ ಮಾಡ್ತಾರೆ. ಎಂಪ್ಲಾಯ್ಸ್ ಇಸ್ಕೊಂಡು Yes. ಸುಲಿಗೆ ಮಾಡ್ತಾ ಹೌದು. ಇದ್ದಾರೆ. ರಾಜೇಂದ್ರ ಆರೋಪ ನೇರವಾಗಿ ರಾಜೇಂದ್ರನ ಆರೋಪ ಅಂತ ನಾವು ಬರೀರಿ. ಇವಾಗ ನಮ್ಮನ್ನು ನೇರವಾಗಿ ಆರೋಪ ಮಾಡ್ತಾ ಇದ್ದೀರಿ, ನೇರವಾಗಿ ಆರೋಪ ಮಾಡ್ತೀನಿ. ಇದೇ ಮುಂದೆಲ್ಲ ಯೋಚನೆ ಮಾಡೋದಲ್ಲ ನಮ್ದು ಕೆಲಸ. ನಮಗೆ ಕಾರ್ಮಿಕರಿಗೂ ಒಳ್ಳೇದಾಗಬೇಕು. ಸರ್ ಮುಖಾಂತರ ತಿಳಿಸಿದ್ರೆ ಈ ವಿಚಾರ ಬಗ್ಗೆ ನಮ್ಮ ಬಗ್ಗೆ ಒಂದು ಅವಹೇಳನದ ಒಂದು ಸಮಸ್ಯೆ ಒಂದು ಪತ್ರಿಕಾ ಇದರಲ್ಲಿ ಬಂದಿದೆ. ಇದರಲ್ಲಿ ಇದು ಟೋಟಲಿ ಬಂದು ಡಿಫೇಮಿಂಗ್ ಮೈ ಪರ್ಸನಾಲಿಟಿ ಆಸ್ ವೆಲ್ ಆಸ್ ಮೈ ಲೀಡರ್ಸ್ ಪರ್ಸನಾಲಿಟಿ. ಸೊ ಇದರಿಂದ ಈಗ ಬಂದು ಇದರಲ್ಲಿ ಹಿಂದೆ ಯಾರಿದ್ದಾರೆ, ಇವರಿಗೆ ಯಾರು ರಿಪೋರ್ಟ್ ಕೊಟ್ಟಿರೋದು, ಅದ್ರ ಬಗ್ಗೆ ನಮಗೆ ಬಂದು ಮಾಹಿತಿ ಬೇಕು. ಇಟ್ ಇಸ್ ಟೋಟಲಿ ಡೆಫಮೇಷನ್ ಸೂಟು. ಒಂದು 35 ವರ್ಷದಿಂದ ನಾವು ಪಾಲಿಟಿಕ್ಸಲ್ಲಿ ಇದ್ದೀವಿ, ಇದುವರೆಗೂ ಬಂದು ಆ ರೀತಿ ಬಂದಿಲ್ಲ. ಇವರೆಲ್ಲ ಬಂದು BGM ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಇವರೇ ಬಂದು ಅದನ್ನು ಓಪನ್ ಮಾಡಿ ಅದನ್ನು ಮಾಡಿದ್ದಾರೆ. ಇಂಥದ್ದು ಅಪ್ಲಿಕೇಶನ್ ಬಂದು ಫ್ಲೋಟ್ ಮಾಡ್ತಾರೆ. ಇದರಲ್ಲಿ ಬಂದು ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ. ಇಲ್ಲಿರ್ತಕ್ಕಂಥ ಒಂದು 1000 ಅಪ್ಲಿಕೇಶನಲ್ಲಿ ಯಾರಾದರೂ ಒಂದು ಅಪ್ಲಿಕೇಶನ್ಗೆ ಫೋನ್ ಮಾಡಿಬಿಟ್ಟು ನೀವು ಏನಾದರೂ 10,000ನೋ ಇಲ್ಲ 1,000ನೋ ಒಂದು 1 ಲಕ್ಷನೋ ಏನೋ ನೀವು ಕೊಟ್ಟಿದ್ರೆ ನಮ್ಗೆ ತಿಳಿಸಿ ಅಂತ ನೀವು ಕೇಳಿ, ಆ ರೀತಿ ಹೌದು ಸರ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಐ ಆಮ್ ರೆಡಿ ಟು ಫೇಸ್ ಎನಿ ಕೈಂಡ್ ಆಫ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಸ್ ಫ್ರಮ್ ಯುವರ್ ಎಂಡ್. ಆಮೇಲೆ ನಾನು ಬಂದು ನೀವು ಏನಾದರೂ ಬಂದು ಆ ರೀತಿ ಪ್ರೂವ್ ಮಾಡಿಬಿಟ್ರೆ ನಾನು ಇವನ್ ಕೇಸ್ ಹಾಕ್ತಿದ್ದೇನೆ ಹೊತ್ತು ಈವನ್ ಬೇಲ್ಗಳು ಹೋಗೋದಿಲ್ಲ. ಐ ವಿಲ್ ಗೋ ಟು ದಿ ಜೈಲ್ ಇಟ್ ಸರ್ ಡೈರೆಕ್ಟ್ಲಿ. ಅಂಥ ಒಂದು ಪ್ರಾಬ್ಲಮ್ಮು ನಮಗೆ ಬಂದಿದೆ. ಯಾಕಂದರೆ ನಮಗೆ ಟೋಟಲಿ ಬಂದು ಇದು ಭಾಳ ದೊಡ್ಡ ಮುಜುಗರ ಬಂದಿದೆ. ಐ ಹ್ಯಾವ್ ಟು ಬಿ ಆನ್ಸರಬಲ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಟು ಮೈ ಪಾರ್ಟಿ ಲೀಡರ್ಸ್ ಎಟ್ ದಿ ನ್ಯಾಷನಲ್ ಲೆವೆಲ್. ನನಗೆ ನಮ್ಮ ದೇವೇಗೌಡರು PF ಫೋನ್ ಮಾಡ್ತಾ ಇದ್ದಾರೆ, ಅದರಿಂದ ಈ ಥರ ಬಂದು ಅಪ್ಪಾಜಿಗೆ ಲೆಟರ್ ಕೊಟ್ಟಿದ್ದಾರೆ, ವಾಟ್ ಈಸ್ ದಿಸ್, ಏನಾದರೂ ಇದನ್ನು ಇಮಿಡಿಯೇಟ್ಲಿ ಇದನ್ನು ಕ್ಲೋಸ್ ಮಾಡಿ ಫೈಲ್ ಸರ್. ನಾನೆಲ್ಲ ಐ ವಿಲ್ ಆಲ್ರೆಡಿ ಡಿಸ್ಕಸ್ ವಿತ್ ಅವರ್ SP ಆ್ಯಂಡ್ ಐ ಗಿವನ್ ಎ ಕಂಪ್ಲೇಂಟ್ ಆಲ್ಸೋ. ಅದ್ರ ಮೇಲೆ ಬಂದು ದೇ ಆರ್ ಸ್ಟಾರ್ಟೆಡ್ ದ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ದೀನಿ ಸರ್. ಸೊ ಅದರಿಂದ ದಿಸ್ ಇಸ್ ದಿ ಮೇಲ್. ಸಿ ಐ ಡಿಡ್ ನಾಟ್ ಹ್ಯಾವ್ ಎ ಸ್ಲೀಪ್ ಆಲ್ಸೋ ಆನ್ ದಟ್ ಡೇ ವೆನ್ ಐ ರಿಸೀವ್ ದಿಸ್ ಇನ್ಫಾರ್ಮೇಷನ್ ಅಟ್ 3:55 ಐ ಸೆಂಟ್ ಯು ದ ಮೇಲ್ ಆನ್ January 5th. ಈ ಕ್ಲಿಯರ್ ಆಗಿ ಬಂದು ನಾನು ಕೊಟ್ಟಿದ್ದೀನಿ ಏನೇನು ಪ್ರಾವಿಷನ್ಸ್ ಇದೆ, ಹೌ ದಿಸ್ ಹ್ಯಾಸ್ ಹ್ಯಾಪೆಂಡ್ ಅಂಡರ್ ಸೆಕ್ಷನ್ 356 ಆಫ್ BNS, ಸಿವಿಲ್ ಡಿಫಿಮೇಷನ್ ಇದು ಶೂಟು, ಆಮೇಲೆ ಬಂದು ಡ್ಯಾಮೇಜಸ್ ರೆಪ್ಯುಟೇಷನ್ಸ್ ಎಲ್ಲ ಬಂದು ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ವಾಸ್ ಗಿವನ್ ಕ್ಲಿಯರ್ಲಿ ಯಾವುದೇ ಬಂದು ರೆಪ್ಯುಟೇಷನ್ ಒಬ್ಬರನ್ನ ಬಂದು ಹಾಳು ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಬಂದು ನಾನು ನಿಮಗೆ ಬಂದು ಕಾಪಿ ಹಾಕಿ ಮತ್ತೇನೋ ಬಂದು ಇನ್ನೊಂದು ಲೆಟ್ರ್ ಕೂಡ ನಿಮಗೆ ಕಳಿಸಿದ್ದೀವಿ. ಸೊ ಇದ್ರ ಮೇಲೆ ಬಂದು ನೀವು ಏನೇ ಸಹಕಾರ ನಮ್ಮಿಂದ ಬಂದು ಕೇಳಿದ್ರೂ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ. ಇವರೆಲ್ಲ ಬಂದು ಸೇರಿಕೊಂಡು ಈ ಅಪ್ಲಿಕೇಶನ್ನ ಕಲೆಕ್ಟ್ ಮಾಡಿದ್ದಾರೆ. ನಾವು ಅದನ್ನು ಎವಿಡೆನ್ಸು ಕೊಟ್ಟಿದ್ದೀವಿ. ಇಫ್ ಎನಿ ಒನ್ ಪರ್ಸನ್ ಹೂ ಹ್ಯಾಸ್ ಗಿವನ್ ದಿಸ್ ಅಪ್ಲಿಕೇಶನ್ ಫಾರ್ಮ್ ಸೇಸ್ ದಟ್ ಎಸ್ ವಿ ಹ್ಯಾವ್ ಗಿವನ್ ಮನಿ ಅಂತ ಏನಾದರೂ ಹೇಳಿದರೆ ಐ ಆಮ್ ರೆಡಿ ಫಾರ್ ಅಂಡರ್ಟೇಕಿಂಗ್ ಎನಿ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲ ನಾವೇ ಕಲೆಕ್ಟ್ ಮಾಡಿದ್ವಿ ಸರ್. ಈವನ್ ಜೆರಾಕ್ಸ್ ಮಾಡೋದಪ್ಪ ಇದು ಅದನ್ನು ಕೂಡ ಬಂದು ನಮ್ಮವರು ಕಲೆಕ್ಟ್ ಮಾಡಿಲ್ಲ, ಅವರೇ ಜೆರಾಕ್ಸ್ ಮಾಡಿ ಕೊಡ್ಬೇಕು. ಯಾಕಂದ್ರೆ 10 ರೂಪಾಯಿ ಕೇಳಿದ್ರೆ ಕೂಡ ಅದು ಒಂದು ದೊಡ್ಡದಾಗಿ ಒಂದು ಪ್ರಾಬ್ಲಮ್ ಬರುತ್ತೆ ನಾಳೆ ಅಂತ ಹೇಳಿ ಅದನ್ನು ಕೂಡ ನೀವೇ ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದೀವಿ ಸರ್. ಸುಳ್ಳು ಕೆಲಸ ಕೊಟ್ಟಿದ್ದಾರೆ, ಅವರು ಅರೆಸ್ಟ್ ಮಾಡಬೇಕು ಸರ್. ಕಾನೂನು ಪ್ರಕಾರ ಗಮನಕ್ಕೆ ತಂದಿದ್ದೀವಿ. ನಾನು ಕಾನೂನು ಪ್ರಕಾರ ತಗೊಳ್ತೀನಿ ಸರ್. ನಮ್ಗೆ ಮುಂದೆ ನಮ್ಮಂಥವರು ಒಳ್ಳೆಯದು ಮಾಡುವಾಗ ಯಾರಾದರೂ ಈ ರೀತಿ ತೊಂದರೆ ಕೊಡೋದನ್ನ ಕೂಡ ಈ ನೀವೇ ತಗೊಳ್ಳೋ ಆಕ್ಷನ್ ಮುಖಾಂತರ ಅದು ನಿಲ್ಲಿಸ್ತಾರೆ. ಯಾಕಂದ್ರೆ ಭಯ ಇರುತ್ತೆ, ಇಲ್ಲಪ್ಪ ನಾವೇನಾದ್ರು ತಪ್ಪು ಮಾಹಿತಿ ಮೀಡಿಯಾದಲ್ಲಿ ಕೊಟ್ಬಿಟ್ಟು ಆಮೇಲೆ ಬಂದು ಕಂಪ್ಲೇಂಟ್ ಕೊಟ್ಟರೆ ನಮಗೂ ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೂ ಒಂದು ಭಯ ಇರಬೇಕು. ಆ ಮೀಡಿಯಾವನ್ನ ಕರಿ ಸರ್, ಮೀಡಿಯಾವನ್ನ ಕರೆದು ಮಾತಾಡಿ ಸರ್. ನಾನು ಇನ್ಕ್ವೈರಿ ಮಾಡ್ತೀನಿ, ಕಾನೂನು ಪ್ರಕಾರ ಏನಿದೆ ಮಾಡ್ತೀನಿ. ನಮ್ಮ BJM ಎಂಪ್ಲಾಯ್ಸ್ ಅವ್ರಿಗೆ ಲೀಡರಲ್ಲಿ ಇವರೇ ಒಬ್ಬರೇ ಬಂದು ನಮ್ಗೆಲ್ಲ ಇವತ್ತು ಡೆಲ್ಲಿವರೆಗೆ ಎಲ್ಲ ಓಡಾಡ್ತೀವಿ ನಾವೆಲ್ಲ ಅವ್ರ ಜೊತೆಲಿ. ಅವ್ರು ಡಿಸ್ಟರ್ಬ್ ಮಾಡಿದ್ದಾರೆ. ನೀವೇ ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಸಿಗುತ್ತೆ. ಪ್ರೆಸಿಡೆಂಟ್ ಎಲ್ಲ ಆಫೀಸರ್ ಬಂದಿದ್ದೀವಿ ಸರ್. ಎಲ್ಲ ರೆಸ್ಪೆಕ್ಟಬಲ್ ಪರ್ಸನಾಲಿಟಿ ಅವ್ರಿಗೆ ನಾನು
ಮಿಸ್ಟರ್ ಪಿಳ್ಳೈ ಹೇಳಿದೆ ನಾನು, ಈ ನೋಸ್ ಅಬೌಟ್ ದಿಸ್ ಇಶ್ಯೂ. ಅಂದ್ರೆ ಅವ್ರ ಹೆಸರು ಮಿಸ್ಯೂಸ್ ಮಾಡಿದ್ದಾರೆ. ಹೌದು, ಆಲ್ಮೋಸ್ಟ್ ಎಲ್ರಿಗೂ ಒಂದು ಮಿಸ್ಯೂಸ್ಡ್. ನೋಬಡಿ ಹ್ಯಾಸ್ ರಿಯಲಿ ಸೈನ್ಡ್ ಇಟ್. ಯಾರೋ ಒಬ್ರು ಇಬ್ರು ಕೂತ್ಕೊಂಡು ಇದನ್ನ ಮಾಡಿರೋ ಒಂದು ವಿಷಯ. ಆಗ ನಿಮ್ಮ ಜೊತೆಗೆ ಡೆಫಾರ್ಮೇಷನ್ ಫೈಲ್ ಮಾಡೋದಕ್ಕೆ ಅವರು ಸೇರ್ಕೊಡ್ತಿದ್ದಾರೆ ಸರ್. ಆ ವಿಚಾರ ಬಗ್ಗೆ ನಾನು ಅವ್ರ ಹತ್ರ ಹೇಳಿದ್ದೀನಿ, ನಮಗೆ ನಿಮ್ಮ ಕಾಪೀಸ್ ಕೊಡಿ, ನಾವೇ ಬಂದು ಅದ್ರ ಮೇಲೆ. ಯಾಕೆಂತಂದ್ರೆ ಅವರು ಫೇಮಸ್ ಲಾಯರ್ ಅಲ್ಲ ಸರ್, ಡೆಪ್ಯೂಟೆಡ್ ಲಾಯರು. ಅವ್ರ ಹೆಸರು ನಾಳೆ ಸಿ ನಂಬರ್ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೋಬಹುದು. ಸರಿ, ಲೀಗಲ್ ಆಕ್ಷನ್ ಅಗೇನ್ಸ್ಟ್ ಇಷ್ಟೇ ನನಗೆ ಬಂದಿರೋದು ಕಾಪಿ, ಇಷ್ಟೇ ಬಂದಿರೋದು. ನಿಮ್ಮ ಪಕ್ಕದಲ್ಲಿ ಇವಾಗ ಮಾಡಿದ್ರು. ಯಾಕೆಂತಂದ್ರೆ ಇಷ್ಟು ಸೂಕ್ಷ್ಮವಾಗಿ ಸರ್, ಇದ್ರೆ ಸ್ಪೀಕರ್ ಸೂಕ್ಷ್ಮತೆ ಇದ್ರೆ ಪ್ರಾಬ್ಲಮ್ ಇಲ್ಲ, ಇದ್ರೆ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಏನಿಲ್ವಲ್ಲ, ನನ್ನ ಪಕ್ಕದಲ್ಲಿ ಇವರಾಗಬೇಕು ಅಥವಾ ಇವರಾಗಬೇಕು, ಲಾಭ ಏನಿಲ್ಲ. ಇದಕ್ಕೆ ಲಾಭ ಯಾರಿದೆ ಅಂತ ನನಗೆ ಗೊತ್ತಿದೆ. ಅದನ್ನು ನಾನು ಮತ್ತೆ ಐ ಕಮ್ ಟು ದಟ್ ಪಾಯಿಂಟ್ ಆಲ್ಸೋ. ಇದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದು ನಾನು ಐ ಕಮ್ ಟು ದಟ್ ಪಾಯಿಂಟ್. ಸಿ, Rajendran and his associate to protect the privacy and rights of the citizens. Direct appropriate authorities should take criminal and disciplinary action for corruption, extortion and misuse of official position. Nan ಏನಿದೆ official position? Ensure that ex-employees are protected from your ex-employees. ಇವ್ರನ್ನ ಬಂದು ಯಾರೋ ಪ್ರೊಟೆಕ್ಟ್ ಮಾಡ್ತಾರೆ. We, the citizens of KGF, are always respected parliamentary democracy. We now look to your esteem. Language itself is no having any minding. We are also compelled to undertake a peaceful democratic action. So, sir, Mukundan, High Court Advocate, ಅಷ್ಟೇ. Raghavan P. Raghavan Advocate. Mr. Venkataramanappa, for your kind information, ನಿಮಗೆಲ್ಲ ಗೊತ್ತಿರುತ್ತೆ. ವೆಂಕಟರಮಣಪ್ಪ ಪ್ರೊಫೆಸರ್, ರಿಟೈರ್ಡ್ ಪ್ರೊಫೆಸರ್, ಈ ಇಸ್ ನೋ ಮೋರ್. ಅವ್ರು ಸತ್ತೋಗಿ ತುಂಬಾ ತಿಂಗಳಾಗಿದೆ. ಅವ್ರ ಹೆಸರು ಬಂದಿದ್ದಾರೆ. ಆಮೇಲೆ ಭಾಸ್ಕರ್ ಅಡ್ವೊಕೇಟ್. ಮಿಕ್ಕಿದವರೆಲ್ಲ ಬಂದು ಯಾರಾದ್ರೂ ವಿ ಮುನ್ಸ್ವಾಮಿ, ಏನೋ ವಿ ಮುನ್ಸ್ವಾಮಿ ನಮ್ಮ ಎಕ್ಸ್ ಮುನ್ಸಿಪಲ್ ಪ್ರೆಸಿಡೆಂಟ್ ದಯಾನಂದ. ಇದು ನೋಡಿ ನಿಮ್ಮ ಇದರಲ್ಲಿ ಏನೋ ಇದೆ ಸ್ವಾಮಿ. ಜಯರಾಮ್ ಏನೋ ಸುಮ್ಮನೆ ಸರ್, ಯಾರೋ ಒಬ್ಬರದೇ ಐಡೆಂಟಿಟಿ ಸರ್ ಎಲ್ಲ. ಯಾರು ಫೋನ್ ನಂಬರ್ ಇಲ್ಲ, ಅಡ್ರೆಸ್ ಇಲ್ಲ, ಏನಿಲ್ಲ. ಸರಿ ಸರ್, ಬಂದಿದ್ದಾರೆ. ಆ ಕಡೆಯಿಂದ ನಿಮ್ಗೆ ಏನ್ ಕೇಳುದು? ಸ್ಪೀಕರ್ ಕಡೆಯಿಂದ ಆಗಲಿ ಫಾರ್ವರ್ಡ್ ಓನ್ಲಿ ಲೆಟರ್ ಹಸ್ ಬೀನ್ ಸೆಂಟ್, ದಟ್ಸ್ ಆಲ್. ನೋ ಆಕ್ಷನ್ ಬಿಕಾಸ್ ಇಟ್ ಈಸ್ ಅ ಫೇಕ್ ಲೆಟರ್. ಇದ್ರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಈ ತರ ಬಂದಿದ ತಕ್ಷಣ ನಮಗೆ ಇಂಟಿಮೇಷನ್ ಬಂದಿದೆ. ಅಲ್ಲ, ಈ ತರ ಬಂದಾಗ ನಿಮ್ಗೆ ಅವ್ರೇನಾದ್ರು MP ಕಡೆಯಿಂದ ಏನಾದ್ರು? ಹೌದು ಸರ್, MP ಕಡೆಯಿಂದನೇ ಏನು ಅಂತ ಕೇಳಿದ್ರೆ ಬಂದು ಮಿನಿಸ್ಟರ್ ಆಫೀಸಲ್ಲಿ, ಆಮೇಲೆ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಫೀಸಿಂದ ಬಂದು ಇಂಟಿಮೇಷನ್ ಕೊಟ್ಟಿದ್ದಾರೆ. ನೋಡಿ ಸರ್, ಈ ತರ ನಿಮ್ಮ ಬಗ್ಗೆ ಬಂದಿದೆ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ಬಂದು ನನ್ನ ಹತ್ರ ಬಂದು ಇದನ್ನ ಕಳಿಸಿ, ಇದನ್ನ ಯಾರು ಏನು ಅನ್ನೋದು ವಿಚಾರಣೆ ಮಾಡಿ ಅಂತ ನಮಗೆ ತಿಳಿಸಿದ್ರು. ನಾವು ಬಂದು ವೆರಿ ವೆರಿ ಟ್ರಾನ್ಸ್ಪರೆಂಟ್ ಆಗಿ ಬಂದು ಇದನ್ನ ಏನ್ ಮಾಡಿದೀವಿ ಅಂತ ನಾವು ಅವ್ರಿಗೆ ತಿಳಿಸಿದ್ದೀವಿ. ಆ ರೀತಿ ಏನಾದ್ರೂ ಬಂದು ಯಾರಾದ್ರೂ ಕರಪ್ಷನ್ ಮಾಡ್ಕೊಂಡು ಆ ರೀತಿ ಏನಾದ್ರು ಮಾಡ್ತಾ ಇದ್ರೆ ಅದು ಕಂಪ್ಲೀಟ್ಲಿ ಬಂದು ಪಬ್ಲಿಕ್ ಅಲ್ಲಿ ಬಂದ್ಬಿಡುತ್ತೆ. ಸಿ ದಿ ಅಲಿಗೇಷನ್ಸ್, ಇಫ್ ದೇರ್ ಇಸ್ ಎನಿಥಿಂಗ್, ಪಬ್ಲಿಕ್ ಅಲ್ಲಿ ಬಂದ್ಬಿಡುತ್ತೆ. ನೀವು ಕೂಡ ಕೇಳಿರ್ಬೋದು, ಏನ್ ಸರ್ ಈ ತರ ಅಂತ ನೀವು ಕೇಳಿರ್ಬೋದು. ಆ ರೀತಿ ಏನು ನಡೀತಾ ಇರಲ್ಲ. ಸೊ ಆ ರೀತಿ ಏನಾದ್ರು ಕರಪ್ಷನ್ ಮಾಡ್ಕೊಂಡು ಜನರ ಹತ್ರ ದುಡ್ಡು ವಸೂಲು ಮಾಡೋದು ಅದು ಇದು ಏನಾದ್ರು ಇದ್ರೆ ನ್ಯಾಚುರಲಿ ಬಂದು ಪಬ್ಲಿಕ್ ಅಲ್ಲಿ ಬರ್ತಾ ಇದ್ರು. ಬಟ್ ಇದು ಏನೂ ಇಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಕ್ರಿಯೇಟೆಡ್ ಟು ಡೆಫಮೇಷನ್ ಮಾಡೋಕ್ಕೋಸ್ಕರ ಮಾಡಿದ್ರು. ಇದು ಯಾಕೆ ಮಾಡ್ತಾ ಇದ್ದಾರೆ ಕೇಳಿ. ದ ಫ್ಯಾಕ್ಟ್ ಈಸ್, ನಾನು ಒಂದು ವಿಷಯ ತಿಳಿಸಿದ್ದೀನಿ. ಯಾವತ್ತು ಬಂದು ನಾವು ವಿಷಯದಲ್ಲಿ ಬಂದು ತಲೆ ಹಾಕಿದ್ದೀವಿ. ಆಫ್ಟರ್ ಎ ಗ್ಯಾಪ್ ಆಫ್ 25 years, ಐ ಆಮ್ ಇನ್ವಾಲ್ವ್ಡ್ ಇನ್ ದಿ BGML affairs. Right from the beginning of the closure of the company, it has been totally ಬಂದು ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅದರಿಂದಾನೇ ಬಂದು ಸಮಸ್ಯೆ ಪರಿಹಾರ ಆಗಲಿಲ್ಲ. ರಾಂಗ್ ಡೈರೆಕ್ಷನ್ ಅಲ್ಲಿ 25 years ಇಂದ ಲೀಗಲ್ ಬ್ಯಾಟಲ್ ಅಂತ ಹೇಳಿ ಈ ಎಂಪ್ಲಾಯೀಸ್ ನೆಲ್ಲ ಬಂದು ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಎಂಪ್ಲಾಯೀಸ್ ನೆಲ್ಲ ಬಂದು ಮುಂದೆ ಇಟ್ಕೊಂಡು they were enjoying crores and crores of rupees of money, crores and crores of money. Even now I got a latest information, but ಅದನ್ನ ಬಂದು ನನ್ನಿಂದ ಬಂದು ಪ್ರೂಫ್ ಮಾಡೋಕ್ಕಾಗಲ್ಲ. ಇನ್ಫಾರ್ಮೇಶನ್ ಏನಂತಂದ್ರೆ ಫ್ರಮ್ ದ ರಿಲಯಬಲ್ ಸೋರ್ಸಸ್, ಒಬ್ಬ ವ್ಯಕ್ತಿ ನಮ್ಮ KGF ಇರ್ತಕ್ಕಂಥ ಒಬ್ಬ ಸಾಮಾನ್ಯವಾದ ಎಕ್ಸ್ ಎಂಪ್ಲಾಯಿ, ಇಂಥ ಎಂಪ್ಲಾಯಿನೇ ಅವನು ಕೂಡ. ಅವನು ಬಂದು ಏನ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಲೀಡರ್ ತರ ಬಂದು ಅವನು ಆಕ್ಟ್ ಮಾಡಿ
ಇಡೀ ಬಿಜೆಪಿ ಇರ್ತಕ್ಕಂಥ ಒಂದು ಆಸ್ತಿಯಲ್ಲಿ ಬಂದು ಎಷ್ಟೋ ಬಿಲ್ಡಿಂಗ್ಸ್ ಬಂಗ್ಲಾಸ್ ಬಂದು ಅವನ ಹೆಸರಲ್ಲಿ ಇದೆ. ಅವನು ಮಾಡಿಕೊಂಡು ಅದನ್ನ ಅವನ ಕಂಟ್ರೋಲ್ ಇಟ್ಟಿದ್ದಾನೆ. ಇವ್ರಿಗೆ 4,000 ಪೇಮೆಂಟು, ಅವ್ರಿಗೂ 4,000 ಪೇಮೆಂಟು. ಇವತ್ತು ಅವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರೆಲ್ಲ ಬಂದು ಭಿಕ್ಷೆ ಬೇಡ್ತಾ ಇದ್ದಾರೆ ಎಲ್ಲ ಕಡೆ ಹೋಗ್ಬಿಟ್ಟು. ಪೋರ್ ಫೆಲೋಸ್ ದೇ ಡೋಂಟ್ ಸೋರ್ಸ್ ಆಫ್ ಇನ್ಕಮ್. ಅವ್ರ ಮಕ್ಕಳು ಏನೋ ಬಂದು ಇವಾಗ ತಲೆ ಎತ್ತಿದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ. ಬಟ್ ಈ ಎಕ್ಸಾಂಪ್ಲೈಸ್ ಏನು ಅವ್ರ ಮನೆಯಲ್ಲಿ ಇದ್ರು ನೋಡಿ, ಅದೇ ಮನೆಯಲ್ಲಿ ಇದ್ದಾರೆ. ಆದ್ರೆ ಇವ್ರಿಗೆಲ್ಲ ಬಂದು ಲೀಡರ್ ಅಂತ ಬಂದವರು, ಈ ಎಕ್ಸಾಂಪ್ಲೈಸ್ ಬಂದು ಲೀಡರ್ ಅಂತ ಬಂದವರು 4 ಕೋಆಪರೇಟಿವ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿ ಕೋಟ್ಯಾಂತರ ರೂಪಾಯಿ ಬಂದು ಫಾರಿನರ್ಸ್ ಹತ್ರ ಬಂದು ಲೂಟಿ ಮಾಡಿದ್ದಾರೆ. See the fact, very important points to be noted. Judicially. Sir, one ನಿಮಿಷ. ಜುಡಿಷಿಯಲಿ ಲೀಗಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವರೆಲ್ಲ ಬಂದು ಸೇರಿ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕ್ತಾರೆ. ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕುವಾಗ ಏನ್ ಮಾಡ್ತಾರೆ, ಅವತ್ತಿದ್ದ ಸರ್ಕಾರ ಬಂದು ಇದನ್ನ ಏನಾದ್ರೂ ಮಾಡಿ ಸೆಟಲ್ಮೆಂಟ್ ಮಾಡಬೇಕು, ಯು ಗಿವ್ ಮೀ ದಿ ಪ್ರಪೋಸಲ್ ಅಂತ ಕೇಳ್ತಾರೆ. ಆ ಪ್ರಪೋಸಲ್ ಅಲ್ಲಿ ಬಂದು ಇವನೇನು ಹೇಳ್ತಾರೆ, ನಾವೇ ಬಂದು ಕಂಪನಿಯನ್ನ ಬಂದು ಸ್ಟಾರ್ಟ್ ಮಾಡ್ತೀವಿ, ನಮಗೆ ಬಂದು ಫೈನಾನ್ಷಿಯಲ್ ಆಗಿ ಬಂದು ಯಾರಾದ್ರೂ ಬಂದು ಗೋಲ್ಡ್ ಮೈನಿಂಗ್ ಆಕ್ಟಿವಿಟೀಸ್ ನಲ್ಲಿ ಇರೋದನ್ನ ಬಂದು ನಾವು ಟೆಂಡರ್ ಮುಖಾಂತರ ತಗೋತೀವಿ, ಅದರಲ್ಲಿ ಫಸ್ಟ್ ರೈಟ್ ಆಫ್ ಚಾಯ್ಸ್ ಬಂದು ನಮಗೆ ಕೊಡಿ ಅಂತ ಕೇಳ್ತಾರೆ. ನಂಬರ್ 1. ಇದಾದ ಮೇಲೆ ಇದರಲ್ಲಿ ಇನ್ನೊಂದು ಏನ್ ಕೇಳ್ತಾರೆ, ಯಾರೆಲ್ಲ ಬಂದು STDP ಎಂಪ್ಲಾಯೀಸ್ ಇದ್ದಾರೋ ಅವ್ರಿಗೆ ವಾಸ ಇರುವ ಮನೆ ಬಂದು ಅವ್ರಿಗೆ ಕೊಡಬೇಕು, ಏನು ಬಂದು ಹೈಕೋರ್ಟ್ ಫಿಕ್ಸ್ ಮಾಡೋದು ನಿಗದಿಪಡಿಸಿದೆಯೋ ಅದನ್ನು ಕೊಡಬೇಕು ಅಂತ ಹೇಳಿ ಇದೆಲ್ಲ ಬಂದು ಇವರು ಬಂದು ಮಾಡಿಬಿಟ್ಟು ಹೈಕೋರ್ಟ್ ಅಲ್ಲಿ ಆದೇಶ ಆಗುತ್ತೆ. ಎಸ್, ಗ್ಲೋಬಲ್ ಟೆಂಡರ್ ಬಿಟ್ಟು ಯಾರು ಬಂದು ಗ್ಲೋಬಲ್ ಟೆಂಡರ್ ಅಲ್ಲಿ ಬಂದು ಇದು ಸಿಗತ್ತೋ ಅವ್ರಿಗೆ ಬಂದು ಸೆಲೆಕ್ಟ್ ಮಾಡೋ ಕೆಪಾಸಿಟಿ ಅರ್ಹತೆ ಬಂದು ಹೈಯೆಸ್ಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಮೆಂಬರ್ ಆಗಿರ್ತಾರಲ್ಲ ಮಾಜಿ ಕಾರ್ಮಿಕರು, ಅವ್ರಿಗೆ ಬಂದು ಆ ಅರ್ಹತೆಯನ್ನು ಬಂದು ಕೊಟ್ಟಿರ್ತಾರೆ. ಸೊ ಇದರಿಂದ ಏನ್ ಮಾಡಿದ್ರು ಈ ಎಂಪ್ಲಾಯೀಸ್, ಇಟ್ ಈಸ್ ಆಲ್ಸೋ ಬಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಮಾಡಿರುವ ಒಂದು ದೊಡ್ಡ ಒಂದು ಅನ್ಯಾಯ. ಒಂದು ಎಕ್ಸ್ ಎಂಪ್ಲಾಯಿ ಆಫ್ ದಿ BGML ಅಂತ ಹೇಳಿದ್ರೆ ಓನ್ಲಿ 1 ಕೋಆಪರೇಟಿವ್ ಸೊಸೈಟಿ ಕ್ಯಾನ್ ಬಿ ದೇರ್. ಇಲ್ಲ ಒಂದು 4 ಸೊಸೈಟಿ ಇದೆ ಅಂತ ಹೇಳಿದ್ರೆ an election should be conducted, whoever is having the majority employees, that employees in the society ಬಂದು should be there and other cooperative societies can be dissolved. ಸೊ ಇಲ್ಲಿ ಏನಾಗಿದೆ, ಅದನ್ನ ಏನು ಮಾಡಿಲ್ಲ. ಏನ್ ಮಾಡಿದ್ದಾರೆ, ಒಂದು ಕೋಆಪರೇಟಿವ್ ಸೊಸೈಟಿಗೆ 3,800 ಕಾರ್ಮಿಕರಿದ್ದಾರೆ ನಮ್ಮ BGML. ಒಂದು ಕೋಆಪರೇಟಿವ್ ಸೊಸೈಟಿನಲ್ಲಿ ಬಂದು 3,500 ಎಂಪ್ಲಾಯೀಸ್ ಇದ್ದಾರೆ. ಇನ್ನೊಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಬಂದು 3,000 ಇದೆ. ಇನ್ನೊಂದು ಕೋಆಪರೇಟಿವ್ ಸೊಸೈಟಿ 2,500 ಇದ್ದಾರೆ. ಇನ್ನೊಂದು ಕೋಆಪರೇಟಿವ್ ಸೊಸೈಟಿ ಒಂದು 2,000 ಇದ್ದಾರೆ. ಸೊ ಒಟ್ಟಾರೆ ನೀವು ಟೋಟಲ್ ಮಾಡಿ ನೋಡಿ, ಎಲ್ಲ ಬಂದು ಎಂಪ್ಲಾಯೀಸ್. ಇಲ್ಲಿರೋನು ಅಲ್ಲಿರ್ತಾನೆ, ಅಲ್ಲಿರೋನು ಇಲ್ಲಿರ್ತಾನೆ, ಅಲ್ಲಿರೋನು ಇಲ್ಲಿರ್ತಾನೆ. ಇದನ್ನೆಲ್ಲ ಏನ್ ಮಾಡ್ತಾರೆ ಇವರು, ಇದೆಲ್ಲ ಇಟ್ಕೊಳ್ತಾರೆ. ಆಲ್ ದಿಸ್ ಸೊಸೈಟಿ ಮೆಂಬರ್ಸ್ ಎಂಪ್ಲಾಯೀಸ್ ಆರ್ ಆಲ್ ವಿತ್ ಮೀ ಅಂತ ಹೇಳಿ ಈ ಸೌತ್ ಆಫ್ರಿಕನ್ ಕಂಪನಿ, ಆಸ್ಟ್ರೇಲಿಯನ್ ಕಂಪನಿ ಹತ್ರ ಬಂದು ಇವರು ಡೀಲಿಂಗ್ ಮಾಡ್ತಾರೆ. ಇವರು ಡೀಲಿಂಗ್ ಮಾಡಿಬಿಟ್ಟು ಅಲ್ಲಿ ಬಂದು ಕೋಟ್ಯಾಂತರ ರೂಪಾಯಿ ಬಂದು ವ್ಯವಹಾರ ಮಾಡ್ತಾರೆ. ಇವಾಗ ಇತ್ತೀಚೆಗೆ ಕೂಡ ಬಂದು ಸೈನಾಟ್ ಕಾರ್ಬನ್ ಇನ್ ಪಲ್ಪ್ ಪ್ರಾಜೆಕ್ಟ್ ನ ಗ್ಲೋಬಲ್ ಟೆಂಡರ್ ಮಾಡ್ತಾ ಇರುವಾಗ ಯಾರಾದರೂ ಬಂದು ನಾನು ಕೊಡಿಸ್ತೀನಿ ಅಂತ ಹೇಳಕ್ಕಾಗತ್ತಾ? ಸೊ ಆವಾಗ ಟೆಂಡರ್ ಇದಕ್ಕೆ ಏನು ಇದಿದೆ, ಏನಾದ್ರೂ ಇದೆಯಾ ಅದಕ್ಕೆ ರೀಸನಬಿಲಿಟಿ ಹೇಳಿ? ಆಗತ್ತಾ? ಟೆಂಡರ್ ಬಂದು 10 ಜನ ಪಾರ್ಟಿಸಿಪೇಟ್ ಮಾಡ್ತಾನೆ, ನಾನು ಬಂದು ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಕೂತಿರ್ತಕ್ಕಂಥ ಒಂದು ಕ್ಯಾರ ಪ್ಲಾಟ್ಫಾರ್ಮು, ನಾನು ಬಂದು ಏನ್ ಮಾಡಿದೆ, ನಾನು ನಿಮ್ಗೆ ಕೊಡ್ತೀನಪ್ಪ ಅಂತ ಹೇಳಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿದ್ದಾನೆ. ₹1 ₹2 ಇಲ್ಲ ಸಾಹೇಬ್ರೆ, ದೇವ ವಸೂಲು ಮಾಡಿರೋದು ಬಂದು ನಿಯರ್ಲಿ ಅರೌಂಡ್ crores of rupees. ಇವಾಗ ಅವರೆಲ್ಲ ಬಂದು ಹೆಂಗ್ ಬದುಕ್ತಾ ಇದ್ದಾರೆ? ಯಾಕೆ ಬಂದು ಇವರು ಬಂದು ಆರ್ಡಿನರಿ ವರ್ಕರ್ಸ್ ಬಂದು ಒಂದು ಆರ್ಡಿನರಿ ಮನೆಯಲ್ಲಿ, ಚಿಕ್ಕ ಮನೆಯಲ್ಲಿ, ಮೈನ್ಸ್ ಮನೆಯಲ್ಲಿ ಇದ್ದಾರೆ. ಆದ್ರೆ ಈ ಕೋಆಪರೇಟಿವ್ ಸೊಸೈಟಿ ಇರ್ತಕ್ಕಂಥ ಅಧ್ಯಕ್ಷರು ನೋಡಿ, BGML ಅಲ್ಲಿ ಅಧ್ಯಕ್ಷರು ನೋಡಿ ಹೆಂಗಿದ್ದಾರೆ ಅಂತ, ದೇ ಆರ್ ಲಿವಿಂಗ್ ಎ ವೆರಿ ಪೋಸ್ಟ್ ಲೈಫ್. ಎಲ್ಲಿಂದ ಬಂತು ಇವರಿಗೆ ಎಷ್ಟು ದುಡ್ಡು? ಒಬ್ಬನಿಗೆ ಒಂದು ಮನೆ ಬಂದು 1 ಎಕರೆ 2 ಎಕರೆ ಮನೆ ಇದೆ. ಅವರು ಬಂದು ಕಾರ್ಮಿಕರೇ, ಇವರು ಕಾರ್ಮಿಕರೇ, ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ. ಇದನ್ನ ಕೇಳಕ್ಕೆ ಹೋಗಿದ್ರಿಂದನೇ ನಾನು ಇದನ್ನ ಬಂದು ಡೆಲ್ಲಿನಲ್ಲಿ ಹೋಗಿ ಸೆಕ್ರೆಟರಿಯೇಟ್ ಹತ್ರ ಮಾತಾಡಿ, ಯು ಪ್ಲೀಸ್ ಡು ನಾಟ್ ಎನ್ಕರೇಜ್ ಎನಿ ಕೈಂಡ್ ಆಫ್ ಎ ಕೋಆಪರೇಟಿವ್ ಸೊಸೈಟಿ. The Supreme Court itself has given a direction in the year 2014 to float the global tender. To float the global tender in the year 2014. Why it has not happened till today? Because
Honorable Minister for Mines, previously Mr. Prahlad Joshi also has given an open statement in the parliament that the mines running again is not viable. ಪುನಃ ಇದನ್ನ ಬಂದು ಪುನಶ್ಚೇತನ ಮಾಡೋದು, ರಿವೈವಲ್ ಮಾಡೋದು, ರಿಹ್ಯಾಬಿಲಿಟೇಷನ್ ಮಾಡೋದು ಸಾಧ್ಯತೆ ಇಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ ದಿ ಫ್ಲೋರ್ ಆಫ್ ದಿ ಪಾರ್ಲಿಮೆಂಟ್. ಸೊ ಹಿಂಗಿರುವಾಗ ಹೆಂಗೆ ಗ್ಲೋಬಲ್ ಟೆಂಡರ್ ಮಾಡ್ತಾರೆ? ಗ್ಲೋಬಲ್ ಟೆಂಡರ್ ಇಟ್ ಈಸ್ ಕಂಪ್ಲೀಟ್ಲಿ ಡ್ರಾಪ್ಡ್. So we are all trying to see that this KGF constitution should be revived and rehabilitated in a different form, that is industrialization. ಈ vacant barren land ನಮ್ಮದು ಇಂಡಸ್ಟ್ರೀಸ್ ಕೊಡಿ, ಇಂಡಸ್ಟ್ರಿಯಲ್ ನೋಡ್ ಮಾಡಿ, ಟ್ಯಾಕ್ಸ್ ಇಂಡಸ್ಟ್ರಿಯಲ್ ಗ್ರೋತ್ ಸೆಂಟರ್ ಅಂತ ಮಾಡಿ, ಈ ರೀತಿ ಬಂದು ನಾವು ಸಲಹೆಗಳು ಕೊಡ್ತೇವೆ. So there is no point in giving it to any kind of a private company. MMDR Act ಅಂತ ಬಂದು ಒಂದು ಇಂಟ್ರೊಡ್ಯೂಸ್ ಆಯ್ತು in the year 2021. ಆ MMDR Act ಅಲ್ಲಿ ಏನು ಹೇಳಿದೆ? 2016 because when Sadananda Gowda was the law minister, ಆ ಟೈಮಲ್ಲಿ ಇದನ್ನ ಬಂದು MMDR Act ಪಾಸ್ ಆಗಿದೆ. ಅದರಲ್ಲಿ ಏನು ಕೊಟ್ಟಿದ್ದಾರೆ? ಸ್ಟೇಟ್ ಓನ್ಡ್ ಮಿನರಲ್ಸ್ cannot be given to any private companies. So the entire act is that the private companies cannot run this company. ಇದ್ರೂ ಬಂದು ಇವರು ಏನ್ ಮಾಡ್ತಾರೆ? ಹೋಗಿ ಡೆಲ್ಲಿನಲ್ಲಿ ಯಾರೋ ಬಂದು ಅವ್ರಿಗೆ ದುಡ್ಡು ಕೊಡ್ತಾರೆ, ಇವ್ರು ಹೋಗೋದು ಅಲ್ಲಿ ಬಂದು ನಮಗೆ ಕಂಪನಿನ ಕೊಡಿ, ನಾವು ಎಷ್ಟು ಬೇಕಾದ್ರೆ ಕೊಡ್ತೀವಿ, ಎಷ್ಟು ಬೇಕಾದ್ರೆ ನಾವು ಇದ್ರ ಮೇಲೆ ಬಂದು ಪಾರ್ಟಿಸಿಪೇಟ್ ಮಾಡೋದು ತಯಾರಾಗಿದ್ದೀವಿ ಅಂತ ಹೇಳಿ ಅವರೆಲ್ಲ ಬಂದು ಸುಳ್ಳು ಮಾಡಿ ಎಲ್ಲರ ಬಂದು ದುಡ್ಡುಗಳು ವಸೂಲು ಮಾಡಿ ಹೋಗ್ತಾ ಇದ್ದ ಒಂದು ಸಂದರ್ಭದಲ್ಲಿ ನಾವು ಹೋಗ್ಬಿಟ್ಟಿದೆಲ್ಲ ನಮ್ಗೆ ಬೇಕಾಗಿಲ್ಲ. BGML ಎಕ್ಸ್ ಎಂಪ್ಲಾಯೀಸ್ಗೆ ಬಂದು ಬರಬೇಕಾದ ನ್ಯಾಯವಾದ ಈ ಹಣ, ಜಸ್ಟ್ ನೋಟ್ ದಿಸ್ ಪಾಯಿಂಟ್, ಇಟ್ ಈಸ್ ನ್ಯಾಯವಾಗಿ ಬರಬೇಕಾದ ಹಣ. ಇದನ್ನು ಹೆಂಗೆ ನ್ಯಾಯವಾಗಿ ಬರುತ್ತೆ ಅಂತ ಕೂಡ ನಾನು ಹೇಳ್ತೀನಿ. ಅದನ್ನ ಬಂದು ಅವ್ರು ಸುಪ್ರೀಂ ಕೋರ್ಟ್ ಹೋದ್ರೆ ಕೂಡ ಸೇರಿ ವೆರಿ ಸಿಂಪಲ್. VRS ಪ್ಯಾಕೇಜ್ ಆಯ್ತು. VRS ಪ್ಯಾಕೇಜ್ ಅಲ್ಲಿ ಏನ್ ಮಾಡಿದ್ರು? ಒಂದು ಪಾರ್ಟ್ ಆಫ್ ದಿ ಅಮೌಂಟ್ ದಿ ಗವರ್ಮೆಂಟ್ ಇಂಡಿಯಾ ಪೇಡ್ 72.40 crores. 72.40 crores ಎಂಪ್ಲಾಯೀಸ್ ಕೊಟ್ಟರು. ಅದನ್ನ ಬಂದು VRS ಬೆನಿಫಿಟ್ ಅಂತ ಕೊಟ್ಟರು. ಉಳಿದಿದ್ದು ಬಂದು 52 ಕೋಟಿ ಬಾಕಿ ಇತ್ತು. 52 ಕೋಟಿ ಬಾಕಿ ಯಾರು ಬಂದು ಈ ಕಂಪನಿನ ತಗೋತಾನೋ ಅವನಿಗೆ ಬಂದು ಇದನ್ನ ಟೈಅಪ್ ಮಾಡೋದು ಅಂತ. ಈ 52 ಕೋಟಿನ ಬರೋಣ ಹತ್ರ ಟೈಅಪ್ ಮಾಡಿ, ಆ ಟೈಅಪ್ ಮಾಡಿದ ಮೇಲೆ ಅದನ್ನ ಬಂದು ಅವನೇ ಬಂದು ಎಂಪ್ಲಾಯೀಸ್ ಕೊಡಬೇಕು ಅಂತ ಆಯ್ತು. When there is no possibilities of this revival under the said context of the cabinet decision, where is the necessity? ಇವಾಗ ನಾವೇನು ಕೇಳ್ತಾ ಇದ್ದೀವಿ? 52 ಕೋಟಿ 25 ವರ್ಷದಲ್ಲಿ ಎಷ್ಟು ಬಡ್ಡಿ ಆಗಿದೆ? ಜಡ್ಜ್ಮೆಂಟ್ ಅಲ್ಲಿ ಏನಾಗಿದೆ? ಈ 52 ಕೋಟಿ ಸೇರಿ ಇವತ್ತುವರೆಗೆ ಏನಿದೆಯೋ ವರ್ಕರ್ಸ್ಗೆ ಅದನ್ನ ನೀವು ಕೊಟ್ಬಿಡಿ. ಇದರಲ್ಲಿ ಏನೋ ತಪ್ಪಿದೆಯಾ? ಏನು ತಪ್ಪಿಲ್ಲ. ಬಿಕಾಸ್ ಇಟ್ ಇಸ್ ಅಕ್ಸೆಪ್ಟೆಡ್ ಫ್ಯಾಕ್ಟ್ ಬೈ ದಿ ಯೂನಿಯನ್ ಗವರ್ಮೆಂಟ್ ದಟ್ ದೇ ವಿಲ್ ಗಿವ್ ದಿ ಬ್ಯಾಲೆನ್ಸ್ ಥ್ರೂ ದಿ ಸಮ್ ಸೋರ್ಸಸ್. ಐ ಡಿಡ್ ನಾಟ್ ಡಿಸೈಡ್ ದಟ್ ಒನ್. ದಿ ಎಕ್ಸೆಂಪ್ಲಾಯೀಸ್ ಡಿಡ್ ನಾಟ್ ಡಿಸೈಡ್ ದಟ್ ಒನ್. ದಿ ಯೂನಿಯನ್ ಗವರ್ಮೆಂಟ್ ಹ್ಯಾಸ್ ಅಕ್ಸೆಪ್ಟೆಡ್. ಇಟ್ ಇಸ್ ಅ ಪಾರ್ಟ್ ಪೇಮೆಂಟ್ ಅಂತ. ಉಳಿದ ಹಣ ಬಂದು ಯಾರು ಕೊಡ್ತಾರೆ? ಇವನು ಯಾರೋ ಕೊಡ್ತಾನೆ ಅಂತ ಹೇಳಿದ್ರು. ಬಟ್ ಅದನ್ನು ಕೊಟ್ಟಿಲ್ಲ. 25 ವರ್ಷ ನಾವು ವೇಟ್ ಮಾಡ್ತಾ ಇರ್ಬೇಕಾ ಇದಕ್ಕೆ? ಯಾವ ನ್ಯಾಯ ಇದು ನೀವು ಹೇಳಿ? ಎನಿ ಕಾಮನ್ ಮ್ಯಾನ್ ಆಲ್ಸೋ ವಿಲ್ ಸ್ಪಿಟ್ ಆನ್ ಅವರ್ ಫೇಸ್. ಏನ್ರಿ ನಿಮಗೆ ಕೊಡಬೇಕಾದ ದುಡ್ಡು 25 ರೂಪಾಯಿ ಪೆಂಡಿಂಗ್ ಇದೆ, ಇದನ್ನ ಪೆಂಡಿಂಗ್ ಮಾಡಬೇಡಿ. ಸಿ ವಿ ಆರ್ ನಾಟ್ ಫೈಟಿಂಗ್ ಅಗೇನ್ಸ್ಟ್ ದಿ ಗವರ್ಮೆಂಟ್. ಇವನ್ ಇವಾಗ ನಾವು ಏನ್ ಮಾಡ್ತಾ ಇದ್ದೀವಿ ಸರ್? ವಿ ಆರ್ ನಾಟ್ ಇನ್ಸಿಸ್ಟಿಂಗ್ ಟು ಸಿ ದಟ್ ದಿಸ್ ಅಮೌಂಟ್ ಇಸ್ ಬೀನ್ ಪೇಡ್ ಬೈ ದಿ ವರ್ಚ್ಯೂ ಆಫ್ ದಿ ಲೀಗಲಿ ಡ್ರಾಫ್ಟೆಡ್ ಡಾಕ್ಯುಮೆಂಟ್ ಆಫ್ ದಿ ಆನರಬಲ್ ಹೈಕೋರ್ಟ್. ನೋ, ನಾವೇನ್ ಕೇಳ್ತಾ ಇದ್ದೀವಿ? ವಿ ವಾಂಟೆಡ್ ದಿಸ್ ಮ್ಯಾಟರ್ ಟು ಬಿ ಕನ್ಕ್ಲೂಡೆಡ್. ಇದನ್ನ ಮುಕ್ತಾಯ ಮಾಡಿ. ಇನ್ನು ಎಷ್ಟು ವರ್ಷ? ಇನ್ನು 1000 ಜನ ಸತ್ತೋದ್ರು, ಕಾರ್ಮಿಕರು 1000 ಜನ ಸತ್ತೋಗಿದ್ದಾರೆ. ಇನ್ನೂ ನಾವು ಯಾತಕ್ಕೆ ನಿಮ್ಮ ಹತ್ರ ಫೈಟ್ ಮಾಡ್ತಾ ಇರೋದು? ನಮಗೆ ಏನು ಕೊಡ್ಬೇಕಂದ್ರೆ ಅದನ್ನ ಕೊಟ್ಬಿಡಿ. Now the Union Ministry has come to a conclusion to see that it is to be decided. ಅವ್ರು ನಮ್ಮ ಹತ್ರ ಹೇಳಿದ್ದಾರೆ, ಮಾತಾಡಿದ್ದಾರೆ. ಓಕೆ ಸರ್, ನಾವು ಬಂದು ವಿ ವಿಲ್ ಹ್ಯಾವ್ ಎ ನೆಗೋಷಿಯೇಷನ್ ಅಂತ ಹೇಳಿದ್ದಾರೆ. ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಕೂಡ ಅವ್ರು ತಯಾರಾಗಿದ್ದಾರೆ. ಸೊ ಇದೆಲ್ಲ ಬಂದು ನಾವು ಮಾಡ್ಕೊಂಡು ಬರೋದು ಈ ಯಾರೋ ಕೆಲವು ವ್ಯಕ್ತಿಗಳಿಗೆ ಬಂದು ಹೊಟ್ಟೆ ಉರಿ ಆಗಿದೆ. ಇದನ್ನೆಲ್ಲ ಬಂದು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮನ್ನ ಡ್ಯಾಮೇಜ್ ಮಾಡಿಬಿಟ್ರೆ